ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿಕೊಂಡು ಇವತ್ತು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ನನ್ನ ಅಪ್ಪ ಹೋಗ್ತಿದ್ದಾರೆ, ಇಲ್ಲಿ ನಮ್ಮ ಅತ್ತೆ ಬಂದಿದ್ದಾರೆ ಮನೆಗೆ, ಅಲ್ಲಿ ಮಾತಾಡ್ತಿದ್ದಾರೆ. ನಾನು ಕಸಿನ್ಸ್ ಬಂದದೆಲ್ಲ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ, ಮರ್ತೋಯ್ತು ನನಗೆ. ನನ್ನ ಅಕ್ಕ ನೋಡಿ ಬಿದ್ಕೊಂಡಿದ್ದಾಳೆ. ಎಂತ ಗಮ್ಮತ್ತು ಮಾಡಿದ್ವಿ ಅಂದರೆ, ಕೋಳಿ ಸಾರು, ಚಿಕನ್ದು ಗ್ರೇವಿ ಇತ್ತು, ಮತ್ತು ಗೀ ರೈಸ್ ಇತ್ತು, ಮತ್ತು ರೊಟ್ಟಿ ಇತ್ತು. ಇಷ್ಟೆಲ್ಲ ಮಾಡಿದ್ದು ಒಬ್ಬರೇ, ನನ್ನ ಅಮ್ಮ. ನನಗೆ ಬಿಡಿ ಆಗ್ತೀನಮ್ಮ. ಐಸ್ ಕ್ರೀಮ್ ಇದು ನಾವು ಪಾಯಸ ಮಾಡಿದ್ದೇವೆ, ನೋಡ್ಬೋದು ನೀವೇ. ಚಂದ ಇದೆ, ನಿಮಗೆ ಸಹ ತಿನ್ಬೋದು. ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕಿ ತಿನ್ಬೋದು, ಚಂದ ಆಗ್ತದೆ. ಹಾಗೆ ಗೈಸ್, ಹಾಗೆ ಒಂದು ಪೂಜೆ, ಹಾಗೆ ಆ ಪೂಜೆಗೆ ನಾ ಸ್ನೇಹಿತರ ಮನೆಯಲ್ಲಿ ಇದ್ದೇನೆ, ಜ್ಯೂಸ್ ಕುಡಿದುಕೊಂಡಿದ್ದೇನೆ. ಕರ್ಬೂಜ ಜ್ಯೂಸ್ ಅಂತೆ, ಅವಳನ್ನು ತೋರಿಸಬಾರ್ದಂತೆ, ಅದಕ್ಕೆ ತೋರಿಸ್ತಿಲ್ಲ. ಆಯ್ತಾ ಫ್ರೆಂಡ್ಸ್, ನಮಗೆ ಗುಜ್ಜೆ, ಪಾಯಸ ಮತ್ತೆ ಇದೆಲ್ಲ ಕಟ್ಟಿಕೊಟ್ಟಿದ್ದಾರೆ. ನನ್ನ ಅಕ್ಕನ ಮುಖ ನೋಡಿ ಗಾಯ್ಸ್, ಮುಲ್ತಾನ ಬಿಟ್ಟು ಬೆತ್ತಿ ಕೂತಿದ್ದಾಳೆ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಎಂತ ಮಾಡ್ಲಿಕ್ಕೆ ಇಲ್ಲಿ ಬಂದದಂದ್ರೆ ನೋಡಿ, ಮಾವಿನಕಾಯಿ ಹಾಕ್ಲಿಕ್ಕೆ ಅಂತ ಬಂದದ್ದು. ಬಿದ್ದು ಬೂರ್ನ್ ರಡ್ ಅವಲ್ಲೇ ಅಂಜಿ, ಅಲ್ಲಿ ಒಂದುಂಟು. ಏನು ಬರ್ತದೆ ಯೂನಿಫಾರ್ಮ್ ಪೋರ್ಲಿನ ಏನೆಲ್ಲಪ್ಪ. ನೋಡಿ ಫ್ರೆಂಡ್ಸ್, ಈ ಪ್ಲೇಸ್ ಎಷ್ಟು ಚಂದ ಉಂಟು ಅಂತ. ನೀವು ನಮ್ಮ ಪರಿಸರವನ್ನು ಕೇಳ್ತಾ ಇರ್ತೀರಲ್ಲ, ನೋಡಿ ಇದೇ ನಮ್ಮ ಪರಿಸರ. ಇಲ್ಲೊಂದು ಹಲಸಿನಕಾಯಿ ಮರ ಉಂಟು. ಇದು ನಮ್ಮ ತೋಟ ಅಲ್ಲ, ನಮ್ಮ ಮನೆಗೆ ನಮ್ಮ ತೋಟ ಅಲ್ಲ ಇದು ಫ್ರೆಂಡ್ಸ್. ಒಂದು ಸಿಕ್ಕಿತೊಳಿ, ಇದು ನೋಡಿ, ಇದು ಹಲಸಿನ ಹಣ್ಣು. ಅಲ್ಲಿ ನೋಡು, ಅಲ್ಲಿ ಹಲಸಿನ ಸಿಕ್ಕಿದಾನ ಮಾವಿನಕಾಯಿ. ಎಷ್ಟು ಸಿಕ್ಕಿದ್ದು? ನಾನು ಇಲ್ಲಿ ಹಾರಿ ಹೋದ, ನಾನು ಯೂನಿಫಾರ್ಮ್ ಎಲ್ಲರೂ ಒಟ್ಟೆ ಆದರೆ ನಂಗೆ ಎದುರಿಗೆ ಆಗ್ತದೆ. ಮಾವಿನಕಾಯಿ ಮರ ಅಂದರೆ ಅವರ ಅಲ್ಲೊಬ್ಬರು ಮನೆ ಉಂಟು ಅವ್ರದ್ದು. ನೀವು ನಮ್ಮ ವಿಡಿಯೋ ನೋಡ್ತಿದ್ರೆ ನೀವಂತ ಹೇಳಲಿಕ್ಕೆ ಬರುದಿಲ್ಲ, ನಾವು ಹೇಳಲಿಕ್ಕೆ ಬರುದು. ನೀವು ಬರ್ತೀರೇನೋ ನಮಗೆ ಗೊತ್ತಿಲ್ಲ. ಒಂದೇ 4 ಮಾವಿನಕಾಯಿ ಅಷ್ಟೇ, ನಮ್ಮನ್ನು ಕ್ಷಮಿಸಿ ಬಿಡಿ ಅಷ್ಟೇ. ಮಕ್ಕಳಲ್ಲ ನಾವು. ಅದೇ ಮಕ್ಕಳಲ್ಲ ನಾವು, ನಮ್ಮಲ್ಲಿ ಮಾವಿನಕಾಯಿ ಇಲ್ಲ, ಎಂತ ಮಾಡುದು. ನೋಡಿ, ನಮಗೆ ಇಷ್ಟು ಮಾವಿನಕಾಯಿ ಸಿಕ್ತು. 8 ಏನೋ ಉಂಟು. ನಮಗೆ 4 ಜನರಿಗೆ ಆಯ್ತು. ನಾವು ಯಾರಿಗೂ ಕೊಡ್ಲಿಕ್ಕೆ ಹೋಗುದಿಲ್ಲ ಇನ್ನು. ಫ್ರೆಂಡ್ಸ್, ಆಗದಿಂದ ಮಾವಿನಕಾಯಿ ವಿಡಿಯೋನ ಹೇಗೆ ತಿನ್ನೋದು ಅಂತ ತೋರಿಸ್ಬೇಕಂತ ಅವಳಿಗೆ ವಿಡಿಯೋ ಮಾಡಿ, ಅದಕ್ಕೆ ನಾನು ವಿಡಿಯೋ ತೆಗಿತಿದ್ದೇನೆ ಈಗ. ಗೊತ್ತುಂಟು, ಅಷ್ಟು ಓದಾಡಾರಲ್ಲ ನಿನ್ನಷ್ಟು ಅವರು. ಬೇವರಿ ಸತ್ತೋಗ್ತದೆ ಸೆಕೆಯಲ್ಲಿ. ನಾವಿಷ್ಟೊತ್ತು ರೀಲ್ಸ್ ಪ್ರಾಕ್ಟೀಸ್ ಮಾಡಿ ಬೆವರಿಸಿ ಕಷ್ಟಪಟ್ಟು ಫಸ್ಟಿಗೆ ನೋಡಿ ಈ ಥರ ತೋರಿಸು, ಸಾರಿ ತೆಗೆದು ತೋರಿಸು, ತೆಗಿ. ಮತ್ತೆಂತ ತೆಗಿತಾನೆ ವಿಡಿಯೋ. ಚಂದ ತೊಳೆದು ಒಂದು ಚಾಕು ತಗೊಂಡು ಒಂದು ಕಟ್ಟಿ, ಇದು ಸೂರಿ ಮತ್ತೆ ಹೀಗೆ ತೆಗೆದು ಹೀಗೆ ಕಟ್ ಮಾಡಿ, ಚಂದ ಉಂಟ ಹುಳ ತಿಂದಿದ ನೋಡಿ. ಹುಳ ಇಲ್ಲದಿದ್ರೆ ಆವಾಗ ತಿನ್ನೋದು ಮಾವು. ಇದು ಶಿಸ್ತಲ್ಲಿ ಇಂಗ್ಲೀಷ್ನವ್ರು ತಿನ್ನೋದು. ಸೊ ಕಾಂಪನಿಗಳು ತಿನ್ನೋದು ಸಕಾಲಾಗುಂಟು. ನೋಡಿ ಇನ್ನೊಂದು ನೋಡು, ಟೇಸ್ಟಿ ಕೊಡು. ಆಯ್ತಾ? ಮುತ್ತುವಿನ ಮುತ್ತುಗಳು ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಿದಾಗ ಗೂಗಲಲ್ಲಿ ನಮ್ಮ ಫೋಟೋ ಬರ್ತದೆ. ಅಲ್ಲ, ಬೇರೆಯವರಿಗೆಲ್ಲ ಇದು ಸಿಂಪಲ್ ವಿಷಯ ಆಗಿರ್ಬೋದು, ಬಟ್ ನಮಗಿದು ಒಂಥರ ಸ್ಪೆಷಲ್ ವಿಷಯವೇ. ತುಂಬ ಖುಷಿ ಆಯ್ತು ಇದನ್ನು ನೋಡಿ, ಅಲ್ಲ ಅಕ್ಕ?
ನಮ್ಮದೇ ಫೋಟೋಸ್ ಎಲ್ಲ ಉಂಟು, ಚಂದ ಚಂದ ಇದ್ದೇವೆ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಡಗಡ ರೋಡಲ್ಲಿ ನನಗೆ ವಿಡಿಯೋ ತೆಗಿಲಿಕ್ಕೆ ಆಗ್ತಿಲ್ಲ ನೋಡಿ, ನೀಟ್ ಎಕ್ಸಾಮಿಗೆ ಚೆಕ್ ಕಾಣುದಿಲ್ಲ. ಅಕ್ಕನಿಗೆ ಮತ್ತೆ ನನ್ನ ಅತ್ತಿಗೆ ನೀಟ್ ಎಕ್ಸಾಮ್, ಸೊ ಹಾಗೆ ಇಬ್ರು ಓದಿಕೊಂಡಿದ್ದಾರೆ. ನಿನ್ನ ಅಭಿಪ್ರಾಯ ಎಂತ ಅಕ್ಕ? ಇಲ್ಲ ಎಂತ ಇಲ್ಲ, ನಂಗೆ ಗೊತ್ತುಂಟು. ನಿಮ್ಮದು ಏನಿಲ್ವಾ? ಇದು ನನ್ನ ಮಾಮ, ಮತ್ತೆ ಇಲ್ಲಿ ನನ್ನ ಅಪ್ಪ ಗಾಡಿ ಓಡಿಸ್ತಿದ್ದಾರೆ. ಗೈಸ್ ಇಲ್ಲಿ ಬಿಸಿಲು ಬೀಳ್ತಿತ್ತು, ಅದಕ್ಕೆ ಗಾಡಿ ನಿಲ್ಲಿಸಿ ಇದನ್ನು ಹಾಕಿದ್ದೀಗ. ಇವರು ಓದುತ್ತಾ ಇದ್ದ ಅವರಿಗೆ. ಸೊ ಗೈಸ್ ಇವಾಗ ನಾವು ಇದ್ದೇವೆ ಇಲ್ಲಿ. ಬಾಕ ಬಾ ಬಾ ಗೈಸ್, ನನ್ನ ಅಕ್ಕನಿಗೆ ಎಕ್ಸಾಮ್. ಇದೊಂದು ಲಾಸ್ಟ್ ಎಕ್ಸಾಮ್ ನನ್ನ ಅಕ್ಕನ, ಅದು ಈ ವರ್ಷದಲ್ಲಿ ಅಂತ. ನನ್ನ ಅಕ್ಕ ನೆಕ್ಸ್ಟ್ ಎಂತ ಮಾಡೋದಕ್ಕ? BSc. ಶಿ ಈಸ್ ಗೋಯಿಂಗ್ ಟು ಡೂ BSc. ಆದರೂ ಕೂಡ ನೀಟ್ ಎಕ್ಸಾಮ್ ಬರೀಲಿಕ್ಕೆ ಬಂದಿದ್ದಾಳೆ. ಹೇಗೂ ದುಡ್ಡು ಕಟ್ಟಿದೆಯಲ್ಲ, ದುಡ್ಡು ವೇಸ್ಟ್ ಮಾಡಬಾರ್ದು ಅಂತೇಳಿ ಬಂದದ್ದು, ಅದು ಓದಲಿಲ್ಲ. ಮತ್ತೆ ಇಲ್ಲಿ ನನ್ನ ಅಪ್ಪ. ಅಪ್ಪ ಸೇ ಹಾಯ್. ಈಗಷ್ಟೇ ನಾವು ನಮ್ಮ ಅಕ್ಕನನ್ನು ಬಿಟ್ಟು ಬಂದ್ವಿ. ಈಗ ಇಲ್ಲಿ ಕೂತಿದ್ದೇನೆ. ನನ್ನ ಅಪ್ಪ ಅಲ್ಲೇನೋ ಹೋದ್ರು, AC ಆನ್ ಮಾಡಿ ಹೋಗಿದ್ದಾರೆ. ಆಗ್ತಿಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬಿಸಿ ಇಲ್ಲಿ, ಶೆಕೆ ಆಗುದೇ ಕೂತ್ಕೊಳ್ಳಿಕ್ಕೆ. AC ಆನ್ ಮಾಡಿ ಕೂತರು ಶೆಕೆ 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 ಆಗ್ತಾ ಉಂಟು. ಹೇಗೋ ಕೂತಿದ್ದೇನೆ. ಇನ್ನು ಅಕ್ಕನ ಎಕ್ಸಾಮ್ ಮುಗುವಾಗ 5 ಗಂಟೆ ಆಗ್ತದೆ. ಮತ್ತೆ ನನ್ನ ಅತ್ತಿಗೆ ಇಲ್ಲಿ ಇದ್ದಾರೆ, ಮಂಗಳೂರಲ್ಲಿ ಇರ್ತಾರೆ, ಕಲ್ತ್ಕೊಂಡಿರೋದು ಫಿಸಿಯೋಥೆರಪಿ ಅವ್ರದ್ದು. ಆಯ್ತು ಈಗ ಇಂಟರ್ನ್ಶಿಪ್ ಅವ್ರದ್ದು. ಸೊ ಅವರು ಸಿಕ್ಕಿದರೆ ಅವ್ರ ಹತ್ರ ಮಾತಾಡಬೇಕು. ಅವ್ರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದ್ದೇವೆ. ಸೊ ಅವ್ರ ಹತ್ರ ಮಾತಾಡ್ಬಿಟ್ಟು ನೋಡು, ಅವರೆಲ್ಲ ಸಿಕ್ಕಿದ್ರೆ ನಿಮಗೆ ಮಾಡಿ ತೋರಿಸ್ತೇನೆ. ಅವರು ಸಾನಿಕಾ ಮತ್ತು ನನ್ನ ಮಾಮ, ಅಂದರೆ ನನ್ನ ಅತ್ತಿಗೆ ಮತ್ತು ಮಾಮ, ಅವಳಿಗಿದ್ದದ್ದು ಯಾವುದಪ್ಪ, ಅಲೂಷಿಯಸ್ ಕಾಲೇಜಿನೋ, ಸೊ ಅಲ್ಲಿದ್ದಾರೆ. ನನ್ನ ಅಕ್ಕನಿಗೆ ಸಿಕ್ಕಿದ್ದು ಬೆಸೆಂಟ್. ಸೊ ಹಾಗಾಗಿ ನಾವು ಇಲ್ಲಿದ್ದೇವೆ. ಅವರು ಅಲ್ಲಿ ಇಬ್ಬರು ಇದ್ದಾರೆ. ಅದೇ ಅವಳು ಒಳಗೆ ಹೋಗಿರುವಳು, ಮಾಮ ಪಾಪ ಇರುವರಲ್ಲಿ ಹೊರಗೆ. ನಾವು ಅವರನ್ನು ಸಹ ಪಿಕ್ ಮಾಡಿಕೊಂಡು ನಾವು ಎಲ್ಲಿಗಾದ್ರೂ ಹೋಗ್ಲಿಕ್ಕೆ ಆಗ್ತದ ನೋಡಬೇಕು. ನನ್ನ ಅತ್ತಿಗೆ ಹತ್ರ ಸಹ ಹೋಗ್ಬೇಕು, ಎಂತ ಗೊತ್ತಿಲ್ಲ ಗೈಸ್, ನೋಡ್ತಿತ್ತು ಅಂತೇಳಿ. ಸ್ಯಾಂಡ್ವಿಚ್ ಡ್ರೆಸ್ ತಿನ್ನೋದು. ನನ್ನ ಅಪ್ಪ ಮತ್ತು ಮಾಮ ಅಲ್ಲಿ ಹೋಗಿದ್ದಾರೆ. ಇದು ಎಂತಪ್ಪ, ನಂಗೆ ಶುಗರ್ ಕ್ಯಾನ್ ಜ್ಯೂಸ್ ಕುಡಿಯೋದಕ್ಕೆ ಅಲ್ಲಿಗೆ ಹೋಗಿದ್ದಾರೆ. ಅವರಲ್ಲಿದ್ದಾರೆ ಈಗ, ಅದಕ್ಕೆ ನಾನು ಸ್ಯಾಂಡ್ವಿಚ್ ತಿನ್ನೋದು ಗೈಸ್. ನಾವು ಚಂದ ಬಿರಿಯಾನಿ ಎಲ್ಲ ತಿಂದು, ಮತ್ತು ನನ್ನ ಅತ್ತಿಗೆ ಹಾಸ್ಟೆಲಲ್ಲಿ ಒಂದು ಸ್ವಲ್ಪ ತಿಂದು, ಆಮೇಲೆ ಈಗ ಒಂದು 4 ಕಾಲಾಗುವಾಗ ಬಂದು. ಯಾಕಂದ್ರೆ ನನ್ನ ಅಕ್ಕನಿಗೆ 5 ಗಂಟೆಗೆ ಬಿಡೋದು, ಹಾಗಾಗಿ ನಾವು ಬಂದದ್ದು. ಇಲ್ಲಿ ಈಗ ಒಂದು 3/4 ಗಂಟೆ ಇಲ್ಲಿ ಕೂತ್ರೆ ಆಗ್ಬೋದು ಅಂತ. ಅಲ್ಲಿ ಫ್ಯಾನ್ ಅಡಿಯಲ್ಲಿ ಕೂತಿದ್ವಿ, ಜಾಲಿ ಇತ್ತು. ಇಲ್ಲಿ ಬಿಸಿಲಲ್ಲಿ ಆಗುದಿಲ್ಲ, ಶೆಕೆ ಆಗ್ತದೆ. AC ಆನ್ ಮಾಡಿ ಇಟ್ಟಿದ್ವಿ ಸ್ವಲ್ಪ ಹೊತ್ತು, ಆಮೇಲೆ ಪೆಟ್ರೋಲ್ ಖಾಲಿ ಆಗ್ತದೆ ಅಂತ ಆಫ್ ಮಾಡಿದ್ವಿ. ಸೊ ಗೈಸ್ ಇವಾಗ ಡೊಮಿನೋಸಿಂದ ಪಿಜ್ಜಾ ಆರ್ಡರ್ ಮಾಡಿ ತರಿಸಿದೆ. ಮತ್ತು ಇದು ಆಫರ್ ಸಿಗ್ತದೆ ಅಂತ ಹೇಳಿದ ನಾನು ಆರ್ಡರ್ ಮಾಡಿದ್ದು ಗೈಸ್. ಅದೆಂತ ನನಗೆ ಗೊತ್ತಿಲ್ಲ. ನಾವು ಆಗೆಲ್ಲ ಆನ್ಲೈನಿಂದ ತರಿಸೋರಲ್ಲ, ತಿನ್ನೋದನ್ನಂತೂ ತರಿಸೋದೇ ಇಲ್ಲ. ಫಸ್ಟ್ ಟೈಮ್ ಇದುವೇ ಫಸ್ಟ್ ಟೈಮ್ ನಾವು ತರಿಸೋದು. ವೇಟಿಂಗ್ ಫಾರ್ ಮೈ ಸಿಸ್ಟರ್ ಆ್ಯಂಡ್ ಅತ್ತಿಗೆ ಇನ್ನೂ ಬರಲಿಲ್ಲ, ಬರಬೇಕಷ್ಟೇ. ಹೇಗಿತ್ತು ಎಕ್ಸಾಮ್? ಇರಲಿಲ್ಲ, ನಾನು ಹೇಳೋದು ಸಲ ಹೇಗಿತ್ತು ಅಂತ. ಬರೀ ಓದಿದವರಿಗೆ ಕಷ್ಟ ಇತ್ತು ಅನ್ಕೊಳ್ತೇನೆ ನಾನು. ಇಲ್ಲಿ ಬೊಬ್ಬೆ ಆಗ್ತಿದ್ರು ಮಕ್ಕಳು. ಹೌದಯ್ಯ? ನಂಗೊಂದು ಸ್ವಲ್ಪ ನೀರು ಕೊಡು ನೋಡ. ಈಗ ಮೊಬೈಲ್ ಇಟ್ಕೊ. ನಾನು ಕಚ್ಚಿ ಕೊಡ್ತದೆ, ಯಾಕಂದ್ರೆ ಚೆಲ್ತದೆ. ಚಂದ ಉಂಟಾಯ? 20 ರೂಪಾಯಿ ಬಿಸಿ. ಹೌದಾ? ನಾರ್ಮಲ್ ಪಿಜ್ಜಾ ಎಂದು ನಮ್ಮ ಮನೆ ಮಾಡಿದಾಗ ಉಂಟು. ನಮ್ಮ ಮನೇಲಿ ಮಾಡೋದು ಈಗಿನ ಚಂದ ಉಂಟು, ಪರವಾಗಿಲ್ಲ. ಓಕೆ ಚಂದ ಉಂಟ್ಯಾ? ಉಪ್ಪು ಉಂಟು.
ನನ್ನ ಮಾಮ ವಿಡಿಯೋ ತೆಗೆದಕ್ಕೆ ಧನ್ಯವಾದಗಳು. ನನ್ನ ಅಕ್ಕ ಕೋತಿ. ನಂದೇ ಉಂಟಾ ಫೋಟೋ? ಈಗ ಇದು ನಾನು, ಇದು ನನ್ನ ಅಕ್ಕ, ಇದು ನಾನು, ಇವರು ನನ್ನ ಅತ್ತಿಗೆ, ಇದು ನನ್ನ ಕಸಿನ್ ಅದ್ವಿತ್. ಇವರ ತಮ್ಮ ಆ ಫೋಟೋದಲ್ಲಿ ಇದ್ರು. ಇದು ಇವ ಅದ್ವಿತ್. ಮೊನ್ನೆ ನೀವು ಮೈಸೂರಿನ ವಿಡಿಯೋದಲ್ಲಿ ನೋಡಿರುವರು. ಆ ಇಬ್ರು ಹುಡುಗರು ತುಂಬಾ ಕೋಲ ಮಾಡ್ತಿದ್ರು, ವಿಡಿಯೋಗೆ ಬರ್ತಿರ್ಲಿಲ್ಲ. ಹೌದು, ರೌಡಿಗಳಾಗಿ ಮಾಡ್ತಿದ್ರು. ಗೈಸ್, ನಾವೀಗ ನನ್ನ ಚಿಕ್ಕಪ್ಪನ ಮನೆಯಲ್ಲಿದ್ದೇವೆ. ರೀಲ್ಸ್ ಹತ್ತತ್ತೆ. ಜ್ಯೂಸು ನನ್ನ ಅಕ್ಕವೇ ತಂದು ಕೊಡ್ತಿದ್ದಾಳೆ. ಜ್ಯೂಸ್ ನಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.